Welcome back to my channel RI Explores. हर 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 महादेव जय श्री महाकाल. ನಿಮಗೆಲ್ಲ ತಿಳಿದಿರೋ ಹಂಗ ನಾವು 12 ಜ್ಯೋತಿರ್ಲಿಂಗ ಯಾತ್ರಾ ಮಾಡ್ಲಿಕ್ಕತ್ತೇವಿ. ಅದ್ರೊಳಗೆ ಇವತ್ತು ನಾವು ಯಾವ ಜ್ಯೋತಿರ್ಲಿಂಗ ಯಾತ್ರಾಕ್ ಹೊಂಟೇವಂದ್ರಿ, ಭಾರತದ ಪವಿತ್ರ ಭೂಮಿಯಲ್ಲಿ ಶಿವನ ಜ್ಯೋತಿಯ ರೂಪವನ್ನು ಆರಾಧಿಸುವ 12 ಮಹಾನ್ ಕ್ಷೇತ್ರಗಳಿವೆ. ಇವುಗಳನ್ನೇ ನಾವು 12 ಜ್ಯೋತಿರ್ಲಿಂಗ ಕ್ಷೇತ್ರಗಳು ಎಂದು ಕರೆಯುತ್ತೇವೆ. ನಮ್ಮ 12 ಜ್ಯೋತಿರ್ಲಿಂಗ ಯಾತ್ರೆಯ ಮತ್ತೊಂದು ಅತ್ಯಂತ ಪವಿತ್ರ ಹೆಜ್ಜೆ ಇಂದು ನಾವು ತಲುಪಿರುವುದು. ನಲ್ಲಮಲ್ಲ ಬೆಟ್ಟಗಳ ಮಧ್ಯೆ ಪ್ರಕೃತಿಯ ಸೌಂದರ್ಯ ನಡುವೆ ಕೃಷ್ಣಾ ನದಿಯ ಪವಿತ್ರ ಪರಿಸರದಲ್ಲಿ ನೆಲೆಗೊಂಡಿರುವ ಶ್ರೀಶೈಲಂ. ಇಲ್ಲಿ ನೆಲೆಸಿರುವವರು ಶ್ರೀ ಭ್ರಮರಾಂಬಿಕಾ ಸಮೇತ ಶ್ರೀ ಮಲ್ಲಿಕಾರ್ಜುನ ಸ್ವಾಮಿ. ಶಿವನ 12 ಜ್ಯೋತಿರ್ಲಿಂಗಗಳಲ್ಲಿ ಒಂದಾಗಿರುವ ಈ ಕ್ಷೇತ್ರಕ್ಕೆ ಭಕ್ತರ ನಂಬಿಕೆಯಲ್ಲಿ ಅತ್ಯಂತ ವಿಶೇಷವಾದ ಸ್ಥಾನವಿದೆ. ಹಾಗಾದರೆ ಶ್ರೀಶೈಲ ಮಲ್ಲಿಕಾರ್ಜುನ ಸ್ವಾಮಿ ಕ್ಷೇತ್ರದ ವಿಶೇಷತೆ ಏನಂದ ತಿಳ್ಕೊಳ್ಳೋಣ್ರಿ. ಮಲ್ಲಿಕಾರ್ಜುನ ಎಂಬ ಹೆಸರು ಹೇಗೆ ಬಂತು, ಶ್ರೀ ಭ್ರಮರಾಂಬಿಕಾ ದೇವಿಯ ಮಹತ್ವವೇನು ಮತ್ತು ಈ ಕ್ಷೇತ್ರವನ್ನು ಶಿವನ ಅತ್ಯಂತ ಪವಿತ್ರ ಕ್ಷೇತ್ರಗಳಲ್ಲಿ ಒಂದೆಂದು ಏಕೆ ಕರೆಯುತ್ತಾರೆ, ಇವೆಲ್ಲವನ್ನು ಇಂದಿನ ಈ ಯಾತ್ರೆಯಲ್ಲಿ ನೋಡೋಣ. ಬರ್ರಿ ನಮ್ಮ ಯಾತ್ರಾನ ಶುರು ಮಾಡೋಣ. ಹರ್ ಹರ್ ಮಹಾದೇವ್. ಶ್ರೀಶೈಲಕ್ಕೆ ನಾವು ರಾತ್ರಿನ ಯಾಕೆ ಬಿಡಬೇಕ್ರಿ? ಯಾಕಂದ್ರೆ ಅದಕ್ಕೊಂದು ಕಾರಣ ಐತಿ. ನಾವು ಮುಂಜಾನೆ ಬಿಟ್ಟಿದ್ರ ನಲ್ಲಮಲ್ಲ ಬೆಟ್ಟದ ಚೆಕ್ ಪೋಸ್ಟ್ ಏನೈತಲ್ಲ ಅದನ್ನ ರಾತ್ರಿ 9 ಗಂಟೆ ಅಂದ್ರೆ ಬಂದ್ ಮಾಡಿಬಿಡ್ತಾರ. ಆ ಕಾರಣಕ್ಕೆ ನಾವು ನೈಟ್ ಯಾಕೆ ಬಿಟ್ಟೇವೆ ಅಂದ್ರೆ ನೈಟ್ ಪೂರ್ತಿ ನಾವು ಡ್ರೈವ್ ಮಾಡ್ಕೊಂತ ಅರ್ಲಿ ಮಾರ್ನಿಂಗ್ ನಲ್ಲಮಲ್ಲ ಬೆಟ್ಟಗಳ ಕಾಡಿನ ಚೆಕ್ ಪೋಸ್ಟಿಗೆ ಹೋಗಿ ಮುಟ್ಟಿದ್ವಿ ಅಂದ್ರೆ ಅಲ್ಲಿಂದ ಮುಂಜಾನೆ ಆ ಜಂಗಲ್ನ್ಯಾಗ ಹೋಗೋದು ಒಂದು ಏನು ವ್ಯೂಸ್ ಅದಾವಲ್ಲ ಅದು ಭಾರಿ ಚಂದ ಇರ್ತೈತಿ. ಈ ಕಾಡು ಒಳಗೆ ಹೋಗೋ ಎಕ್ಸ್ಪೀರಿಯನ್ಸ್ ಇದೆಯಲ್ಲ ಅದು ನಿಜಕ್ಕೂ ಭಾಳ ಅಂದ್ರೆ ಭಾಳ ಚಂದ ಇರ್ತೈತಿ. ಅರ್ಲಿ ಮಾರ್ನಿಂಗ್ ಸನ್ರೈಸ್ ಏನು ಕಾಣ್ತೈತಿ ಅಂದ್ರೆ ಭಾರಿ ಚಂದ ಇರ್ತೈತಿ. ಬರ್ರಿ ನಮ್ಗುಂಟ ನೀವು ನೋಡುವಂತ್ರಿ ಬರ್ರಿ. ಹಂಗಾದ್ರೆ ತಡ ಮಾಡೋದ್ಯಾಕ, ಹರ್ ಹರ್ ಮಹಾದೇವ್ ಅಂತ ಹೇಳ್ಕೊತ ನಡೆದು ಬಿಡೋಣ್ರಿ. ರೀ ನಾವು ಯಾವ ರೂಟ್ಲೆ ಹೋಗೋದು? ಈ ಶ್ರೀಶೈಲಮಕ್ಕೆ ಹೋಗ್ಬೇಕಂದ್ರ 2 ಮಾರ್ಗ ಅದಾವ್ರಿ. ಒಂದು ಮಂತ್ರಾಲಯಕ್ಕೆ ಹೋಗ್ತಾರಿ ಜನ, ಅಲ್ಲಿಂದ ಮಂತ್ರಾಲಯದಿಂದ ಶ್ರೀಶೈಲಮಕ್ಕೆ ಪ್ರಯಾಣ ಬೆಳೆಸ್ತಾರೆ. ಆದ್ರೆ ನಾವು ಆಲ್ರೆಡಿ ಮಂತ್ರಾಲಯಕ್ಕೆ ಹೋಗಿರೋದ್ರಿಂದ ನಾವು ಡೈರೆಕ್ಟ್ ಶ್ರೀಶೈಲಮಕ್ಕೆ ಹೋಗ್ಬೇಕಾಗೈತಿ. ಆ ಕಾರಣದಿಂದ ನಾವು ಅದೋನಿಯಿಂದ ಕಡಪ ಮಾರ್ಗವಾಗಿ ಶ್ರೀಶೈಲಮಕ್ಕೆ ಹೊಂಟೇವಿ ನೋಡ ಇವತ್ತು. ಚೆಕ್ ಪೋಸ್ಟ್ ಬಂತೇನ್ರಿ? ಇದ ನೋಡಿ ಚೆಕ್ ಪೋಸ್ಟ್. ಎಂಟ್ರಿ ಟಿಕೆಟ್ ತೊಗೊಂಡು ಒಳಗೆ ಹೋಗ್ಬೇಕ. ಇಲ್ಲಿ 40 ಕಿಲೋಮೀಟರ್ ಸಿಂಗಲ್ ರೋಡ್ ಇರ್ತೈತಿ. ಭಾಳ ಹಗರ್ ಅಂದ್ರೆ ಹಗರ್ ಹೋಗ್ಬೇಕ. ಒಂದ ರೋಡ್ ಇರ್ತೈತಿ. ಸ್ವಲ್ಪ ಗಾಡಿ ಕೆಳಗೆ ಇಳಿಸಿದ್ರೆ ರೋಡ್ ಸರಿ ಇರೋದಿಲ್ಲ, ಟಯರ್ ಅದು ಹಾಳಾಗೋ ಚಾನ್ಸಸ್ ಇರ್ತಾವು. ಆದ್ರಿಂದ ಸಿಂಗಲ್ ರೋಡ್ನ್ಯಾಗ ಹಾರ್ನ್ ಲೈಟ್ ಕೊಟ್ಕೊಂತ ಆರಾಮಾಗಿ ಪ್ರಯಾಣ ಮಾಡ್ಬೇಕು ನೋಡಿ ಇಲ್ಲಿ. ಹೌದೇನ್ರಿ? ಹೌದು. ಮತ್ತ ಹೌದಲ್ರಿ, ರೋಡ್ ಬಹಳ ಸಣ್ಣದಪ್ಪ. ಈ ರೋಡ್ ಯಾಕೆ ಸಣ್ಣದೈತೆ ಅಂದ್ರೆ ಇಲ್ಲಿ ಪ್ರಾಣಿ ಪಕ್ಷಿಗಳು ನಡು ರೋಡ್ನ್ಯಾಗ ಅದು ಬರ್ತಾವು. ನಿಧಾನವಾಗಿ ವಾಹನ ಚಲಾಯಿಸ್ಬೇಕಂತ ಹೇಳಿ ಈ ರೋಡ್ನ ಸಣ್ಣದು ಮಾಡ್ಯಾರ. ರೋಡ್ ಚಲೋ ಮಾಡಿದ್ರಂದ್ರ ಎಲ್ಲರೂ ಫಾಸ್ಟಾಗಿ ಹೋಗ್ತಾರ. ಆ ಟೈಮ್ನ್ಯಾಗ ಯಾವರ ರೋಡ್ ಕ್ರಾಸಿಂಗ್ ಮಾಡಕ್ ಪ್ರಾಣಿಗಳು ಅದು ಬಂದ್ರ ಅವಕ್ಕೆ ಬಡದು ಅವಕ್ಕೆ ಜೀವ ಹಾನಿ ಆಗ್ತೈತೆ ಅಂತ ಹೇಳಿ ಈ ತರ ರೋಡ್ ಐತಿ ಇಲ್ಲಿ. ಹೌದ್ರಿ? ವಾವ್, ಎಷ್ಟು ಚಂದ ಸನ್ರೈಸ್ ಆಗ್ಲಿಕ್ಕತ್ತದ ನೋಡ್ರಿ. ಹೌದ್ ನೋಡ, ಆ ಗುಡ್ಡದಾಗ ಭಾರಿ ಚಂದ ಕಾಣತೈತಿ ಸೂರ್ಯ. ಏನ್ ವ್ಯೂಸ್ ಅದಾವಪ್ಪ, ಭಾರಿ ಚಂದ ಅದ.
ಇಲ್ಲಿ ಭಾಳ ಚಂದ ಘಾಟ್ ಸೆಕ್ಷನ್ ಅದ, ಭಾಳ ಅಂದ್ರೆ ಭಾಳ ಚಂದ ಕಾಣಿಸ್ತೈತ್ರಿ ವ್ಯೂಸ್ ಎಲ್ಲ. ಘಾಟ್ ರೋಡ್ ಇರೋದ್ರಿಂದ ವಾಹನ ಚಾಲಕರು ನಿಧಾನವಾಗಿ ವಾಹನವನ್ನು ಚಾಲನೆ ಮಾಡಬೇಕ್ರಿ. ಅಲ್ಲಲ್ಲೇ ಕರ್ವಿಂಗ್ನ್ಯಾಗ ಹಾರ್ನ್ ಹೊಡ್ಕೊಂತ ಹೋಗ್ರಿ, ಮುಂದೆ ಬರೋರಿಗೆ ಗೊತ್ತಾಕೈತಿ ಗಾಡಿ ಬರಾಕತೈತಿ ಅಂತ ಹೇಳಿ. ಆ ಕಾರಣಕ್ಕೆ ನಿಧಾನವಾಗಿ ನಿಮ್ಮ ವಾಹನ ಚಲಿಸಿ. ಹರ್ ಹರ್ ಮಹಾದೇವ್ ಅಂತ ಹೇಳ್ಕೊತ ಶ್ರೀಶೈಲಂ ಕಡೆ ನಮ್ಮ ಪ್ರಯಾಣ ಆರಂಭವಾಗುತ್ತಿದ್ದಂತೆ ಒಂದೊಂದೇ ತಿರುವುಗಳನ್ನು ದಾಟುತ್ತಾ ನಾವು ಪ್ರವೇಶಿಸುತ್ತಿರೋದು ನಲ್ಲಮಲ್ಲ ಬೆಟ್ಟಗಳ ಅದ್ಭುತ ಪ್ರಕೃತಿ ಲೋಕಕ್ಕೆ. ಒಂದೆಡೆ ಎತ್ತರದ ಬೆಟ್ಟಗಳು, ಮತ್ತೊಂದೆಡೆ ಹಸಿರಿನಿಂದ ಕೂಡಿದ ಕಾಡು, ಮಧ್ಯದಲ್ಲಿ ಸಾಗುವ ರಸ್ತೆ ಮತ್ತು ಮನಸ್ಸಿನಲ್ಲಿ ಒಂದೇ ಭಾವನೆ, ಇನ್ನೇನು ಮಲ್ಲಿಕಾರ್ಜುನ ಸ್ವಾಮಿ ದರ್ಶನ ಸಿಗಲಿದೆ. ಶ್ರೀಶೈಲಂ ಸಾಮಾನ್ಯ ಪ್ರವಾಸಿ ಸ್ಥಳವಲ್ಲ. ಇದು ಸಾವಿರಾರು ವರ್ಷಗಳ ಭಕ್ತಿ, ಪುರಾಣ, ಇತಿಹಾಸ ಮತ್ತು ಆಧ್ಯಾತ್ಮಿಕ ಪರಂಪರೆಯನ್ನು ತನ್ನೊಳಗೆ ಹೊಂದಿರುವ ಪವಿತ್ರ ಕ್ಷೇತ್ರ. ಅಧಿಕೃತ ದೇವಾಲಯದ ಮಾಹಿತಿ ಪ್ರಕಾರ ಶ್ರೀಶೈಲಂನ ಪ್ರಾಚೀನತೆಯನ್ನು ಅನೇಕ ಪುರಾಣಗಳು ಮತ್ತು ಐತಿಹಾಸಿಕ ಉಲ್ಲೇಖಗಳು ವಿವರಿಸುತ್ತವೆ. ಆದ್ದರಿಂದಲೇ ಶ್ರೀಶೈಲಂ ತಲುಪುವ ಪ್ರತಿಯೊಬ್ಬ ಭಕ್ತನೂ ಮನಸ್ಸಿನಲ್ಲೂ ಒಂದು ರೀತಿಯ ಆಧ್ಯಾತ್ಮಿಕ ಅನುಭವ ಮೂಡುತ್ತದೆ. ಇದೀಗ ನಮ್ಮ ಕಣ್ಣ ಮುಂದೆ ಕಾಣುತ್ತಿದೆ ಶ್ರೀಶೈಲಂನ ಶ್ರೀ ಮಲ್ಲಿಕಾರ್ಜುನ ಸ್ವಾಮಿ ದೇವಾಲಯ. ಶ್ರೀಶೈಲಂನ ಈ ಪವಿತ್ರ ಕ್ಷೇತ್ರದಲ್ಲಿ ಶಿವನು ಮಲ್ಲಿಕಾರ್ಜುನ ಸ್ವಾಮಿ ರೂಪದಲ್ಲಿ ಪೂಜಿಸಲ್ಪಡುತ್ತಾನೆ ಮತ್ತು ಅವರೊಂದಿಗೆ ಶ್ರೀ ಭ್ರಮರಾಂಬಿಕಾ ದೇವಿ ಆರಾಧಿಸಲ್ಪಡುತ್ತಾರೆ. ಈ ಕ್ಷೇತ್ರದಲ್ಲಿ ಅತ್ಯಂತ ದೊಡ್ಡ ವಿಶೇಷತೆ ಏನೆಂದರೆ ಇಲ್ಲಿ ಶಿವ ಮತ್ತು ಶಕ್ತಿಯ ಆರಾಧನೆ ಒಂದೇ ಪವಿತ್ರ ಕ್ಷೇತ್ರದಲ್ಲಿ ನಡೆಯುತ್ತದೆ. ಅಂದರೆ ಮಲ್ಲಿಕಾರ್ಜುನ ಸ್ವಾಮಿ ಶಿವನ ರೂಪ, ಭ್ರಮರಾಂಬಿಕಾ ದೇವಿ ಶಕ್ತಿಯ ರೂಪ. ಶಿವ ಮತ್ತು ಶಕ್ತಿ ಎರಡೂ ರೂಪಗಳಾದರೂ ಒಂದೇ ಪರಮತತ್ವದ ಎರಡು ಶಕ್ತಿಗಳು. ಅಧಿಕೃತ ಶ್ರೀಶೈಲ ದೇವಾಲಯದ ಮಾಹಿತಿಯಲ್ಲಿಯೂ ಈ ಕ್ಷೇತ್ರವನ್ನು ಜ್ಯೋತಿರ್ಲಿಂಗ ಮತ್ತು ಶಕ್ತಿ ಆರಾಧನೆಯ ವಿಶೇಷ ಸಂಗಮವೆಂದು ವಿವರಿಸಲಾಗಿದೆ. ಫ್ರೆಂಡ್ಸ್, 12 ಜ್ಯೋತಿರ್ಲಿಂಗಗಳ ಯಾತ್ರೆಯಲ್ಲಿ ಶ್ರೀಶೈಲ ಮಲ್ಲಿಕಾರ್ಜುನ ಕ್ಷೇತ್ರಕ್ಕೆ ವಿಶೇಷ ಸ್ಥಾನವಿದೆ. ಜ್ಯೋತಿರ್ಲಿಂಗ ಎಂದರೆ ಶಿವನ ಅನಂತ ಜ್ಯೋತಿ ಸ್ವರೂಪವನ್ನು ಪ್ರತಿನಿಧಿಸುವ ಪವಿತ್ರ ಲಿಂಗ. ಭಾರತದ ವಿವಿಧ ಭಾಗಗಳಲ್ಲಿ ಇರುವ 12 ಜ್ಯೋತಿರ್ಲಿಂಗ ಕ್ಷೇತ್ರಗಳಲ್ಲಿ ಶ್ರೀಶೈಲಂ ಕೂಡ ಒಂದು. ಶ್ರೀಶೈಲಂನ ಅಧಿಕೃತ ಮಾಹಿತಿ ಪ್ರಕಾರ ಇಲ್ಲಿ ಶ್ರೀ ಮಲ್ಲಿಕಾರ್ಜುನ ಸ್ವಾಮಿ ಜ್ಯೋತಿರ್ಲಿಂಗವಾಗಿ ಪೂಜಿಸಲ್ಪಡುತ್ತಾರೆ. ಭಕ್ತರಿಗೆ ಈ ಕ್ಷೇತ್ರದ ದರ್ಶನ ಎಂದರೆ ಕೇವಲ ಒಂದು ದೇವಾಲಯದ ದರ್ಶನವಲ್ಲ, ಇದು ಶಿವನ ಸಾನ್ನಿಧ್ಯವನ್ನು ಅನುಭವಿಸುವ ಒಂದು ಆಧ್ಯಾತ್ಮಿಕ ಯಾತ್ರೆ. ದೇವಾಲಯದ ಗರ್ಭಗುಡಿಯ ಕಡೆಗೆ ನಾವು ಸಾಗುತ್ತಿದ್ದಂತೆ ಓಂ ನಮಃ ಶಿವಾಯ್
ಎಂಬ ಜಪದ ಧ್ವನಿ ಮನಸ್ಸನ್ನು ಇನ್ನಷ್ಟು ಶಾಂತಗೊಳಿಸುತ್ತದೆ. ಶ್ರೀಶೈಲಂನಲ್ಲಿ ಶಿವನು ಮಲ್ಲಿಕಾರ್ಜುನ ಎಂದು ಏಕೆ ಕರೆಯುತ್ತಾರೆ? ಮಲ್ಲಿಕಾ ಎಂದರೆ ಮಲ್ಲಿಗೆ, ಅರ್ಜುನ ಎಂಬುದು ಅರ್ಜುನ ವೃಕ್ಷಕ್ಕೆ ಸಂಬಂಧಿಸಿದ ಹೆಸರು ಎಂದು ಪರಂಪರೆಯಲ್ಲಿ ವಿವರಿಸಲಾಗುತ್ತದೆ. ಈ ಕ್ಷೇತ್ರದಲ್ಲಿ ಪವಿತ್ರ ಪರಂಪರೆಯಲ್ಲಿ ಮಲ್ಲಿಕಾ ಮತ್ತು ಅರ್ಜುನಕ್ಕೆ ಸಂಬಂಧಿಸಿದ ಕಾರಣಗಳಿಂದ ಶಿವನು ಮಲ್ಲಿಕಾರ್ಜುನ ಎಂಬ ಹೆಸರಿನಿಂದ ಪ್ರಸಿದ್ಧನಾದನೆಂದು ಹೇಳಲಾಗುತ್ತದೆ. ಆದರೆ ಮಲ್ಲಿಕಾರ್ಜುನ ಎಂಬ ಹೆಸರು ಕೇವಲ ಒಂದು ಹೆಸರಲ್ಲ, ಅದು ಈ ಕ್ಷೇತ್ರದ ಪುರಾತನತೆ, ಭಕ್ತಿ ಮತ್ತು ಶಿವನ ಶಕ್ತಿಯ ಪವಿತ್ರ ಸಂಬಂಧವನ್ನು ನೆನಪಿಸುವ ಹೆಸರು. ಶ್ರೀಶೈಲಂಗೆ ಶ್ರೀಗಿರಿ, ಶ್ರೀಪರ್ವತಂ, ಶ್ರೀಗಿರಿ ಕ್ಷೇತ್ರ ಮುಂತಾದ ಹೆಸರುಗಳು ಇರುವುದಾಗಿ ಅಧಿಕೃತ ದೇವಾಲಯದ ಮಾಹಿತಿಗಳಲ್ಲಿ ಉಲ್ಲೇಖಿಸಲಾಗಿದೆ. ಇದೀಗ ನಾವು ಹೋಗೋಣ ಶ್ರೀಶೈಲಂನ ಮತ್ತೊಂದು ಅತ್ಯಂತ ಪವಿತ್ರ ಸನ್ನಿಧಿಗೆ, ಶ್ರೀ ಭ್ರಮರಾಂಬಿಕಾ ದೇವಿ. ಭ್ರಮರಾಂಬಿಕಾ ದೇವಿ ಸನ್ನಿಧಿ ಈ ಕ್ಷೇತ್ರದ ಆಧ್ಯಾತ್ಮಿಕ ಮಹತ್ವವನ್ನು ಮತ್ತಷ್ಟು ಹೆಚ್ಚಿಸುತ್ತದೆ. ಭ್ರಮರ ಎಂದರೆ ಜೇನುನೊಣ ಅಥವಾ ಭ್ರಮರ. ದೇವಿಯ ಭ್ರಮರ ರೂಪದೊಂದಿಗೆ ಸಂಬಂಧಿಸಿದ ಪೌರಾಣಿಕ ಪರಂಪರೆಯಿಂದ ಅಮ್ಮನವರಿಗೆ ಭ್ರಮರಾಂಬಿಕಾ ಎಂಬ ಹೆಸರು ಬಂದಿದೆ ಎಂದು ಭಕ್ತಿ ಪರಂಪರೆಯಲ್ಲಿ ನಂಬಲಾಗಿದೆ. ಶ್ರೀಶೈಲಂ ದೇವಾಲಯದ ಅಧಿಕೃತ ಮಾಹಿತಿ ಪ್ರಕಾರ ಭ್ರಮರಾಂಬಿಕಾ ದೇವಿಯ ಕ್ಷೇತ್ರವು 18 ಮಹಾಶಕ್ತಿ ಪೀಠಗಳಲ್ಲಿ ಒಂದಾಗಿ ಪರಿಗಣಿಸಲ್ಪಡುತ್ತದೆ. ಹೀಗಾಗಿ ಒಂದೇ ಪವಿತ್ರ ಕ್ಷೇತ್ರದಲ್ಲಿ ಮಲ್ಲಿಕಾರ್ಜುನ ಜ್ಯೋತಿರ್ಲಿಂಗ ಮತ್ತು ಭ್ರಮರಾಂಬಿಕಾ ಶಕ್ತಿ ಆರಾಧನೆ ಇರುವುದೇ ಶ್ರೀಶೈಲಂನ ಅತ್ಯಂತ ವಿಶೇಷ ಮಹತ್ವಗಳಲ್ಲಿ ಒಂದು. ಶಿವ ಎಂದರೆ ಚೈತನ್ಯ, ಶಕ್ತಿ ಎಂದರೆ ಆ ಚೈತನ್ಯದ ಚಲನಾಶಕ್ತಿ. ಶಿವ ಮತ್ತು ಶಕ್ತಿ ಒಂದಿಲ್ಲದೆ ಮತ್ತೊಂದು ಪೂರ್ವವಲ್ಲ ಎಂಬ ಆಧ್ಯಾತ್ಮಿಕ ಸಂದೇಶವನ್ನು ಶ್ರೀಶೈಲಂ ನಮಗೆ ನೆನಪಿಸುತ್ತದೆ. ಇಲ್ಲಿ ಮಲ್ಲಿಕಾರ್ಜುನ ಸ್ವಾಮಿಯ ದರ್ಶನ ಮಾಡಿದಾಗ ಶಿವನ ಅನುಗ್ರಹವನ್ನು ಕೋರುತ್ತೇವೆ. ಭ್ರಮರಾಂಬಿಕಾ ದೇವಿಯ ದರ್ಶನ ಮಾಡಿದಾಗ ಅಮ್ಮನ ಶಕ್ತಿಯ ಆಶೀರ್ವಾದವನ್ನು ಕೋರುತ್ತೇವೆ. ಅದರಲ್ಲೇ ಈ ಕ್ಷೇತ್ರದ ಆಧ್ಯಾತ್ಮಿಕ ವಿಶೇಷತೆ ಅಡಗಿದೆ. ಅದಕ್ಕಾಗಿ ಶ್ರೀಶೈಲಂ ಕೇವಲ ಒಂದು ಜ್ಯೋತಿರ್ಲಿಂಗ ಕ್ಷೇತ್ರವಲ್ಲ, ಇದು ಶಿವಶಕ್ತಿಯ ಪವಿತ್ರ ಸಂಗಮ ಕ್ಷೇತ್ರ. ಫ್ರೆಂಡ್ಸ್, ಶ್ರೀಶೈಲಂನ ಇತಿಹಾಸವು ಅತ್ಯಂತ ಪ್ರಾಚೀನವಾಗಿದೆ. ದೇವಾಲಯದ ಅಧಿಕೃತ ಇತಿಹಾಸದ ಪ್ರಕಾರ ಶ್ರೀಶೈಲಂಗೆ ಸಂಬಂಧಿಸಿದ ಪುರಾತನ ಶಾಸನವು ಮತ್ತು ಇತಿಹಾಸ ಉಲ್ಲೇಖಗಳು ಸಾತವಾಹನರ ಕಾಲದಿಂದ ದೊರೆಯುತ್ತದೆ. ನಂತರ ಕಾಕತೀಯರು, ರೆಡ್ಡಿ ಅರಸರು ಮತ್ತು ವಿಜಯನಗರ ಸಾಮ್ರಾಜ್ಯದ ಕಾಲದಲ್ಲಿಯೂ ಶ್ರೀಶೈಲಂನ ಅಭಿವೃದ್ಧಿಗೆ ಮಹತ್ವ ಕೊಡುಗೆ ನೀಡಲಾಗಿದೆ. ವಿಜಯನಗರ ಸಾಮ್ರಾಜ್ಯದ ಕಾಲದಲ್ಲಿ ದೇವಾಲಯದ ವಿವಿಧ ಭಾಗಗಳ ಅಭಿವೃದ್ಧಿ ನಡೆದಿರುವುದನ್ನು ದೇವಾಲಯದ ಅಧಿಕೃತ ಇತಿಹಾಸ ಉಲ್ಲೇಖಿಸುತ್ತದೆ. ಇತಿಹಾಸದ ಪುಟಗಳು ತಿರುಗಿಸಿದಾಗ ಶ್ರೀಶೈಲಂ ಕೇವಲ ಧಾರ್ಮಿಕ ಕ್ಷೇತ್ರವಾಗಿರದೆ ದಕ್ಷಿಣ ಭಾರತದ ರಾಜಕೀಯ, ಸಾಂಸ್ಕೃತಿಕ ಮತ್ತು ಕಲಾ ಪರಂಪರೆಯು ಪ್ರಮುಖ ಸ್ಥಾನ ಪಡೆದಿರುವುದು ಕಾಣಿಸುತ್ತದೆ. ಛತ್ರಪತಿ ಶಿವಾಜಿ ಮಹಾರಾಜ್. ಶ್ರೀಶೈಲಂನ ಇತಿಹಾಸದಲ್ಲಿ ಮತ್ತೊಂದು ಪ್ರಸಿದ್ಧ ಹೆಸರು ಛತ್ರಪತಿ ಶಿವಾಜಿ ಮಹಾರಾಜ್. ಶ್ರೀಶೈಲಂ ದೇವಾಲಯದ ಅಧಿಕೃತ ಇತಿಹಾಸದ ಪ್ರಕಾರ ಶಿವಾಜಿ ಮಹಾರಾಜರು ಮಲ್ಲಿಕಾರ್ಜುನ ಸ್ವಾಮಿ ಮತ್ತು ಭ್ರಮರಾಂಬಿಕಾ ದೇವಿಯ ಭಕ್ತರಾಗಿದ್ದರು ಮತ್ತು ದೇವಾಲಯದ ಉತ್ತರ ಗೋಪುರದ ನಿರ್ಮಾಣಕ್ಕೆ ಸಂಬಂಧಿಸಿದ ಕೊಡುಗೆಯ ಉಲ್ಲೇಖವಿದೆ. ಅಂದರೆ ಈ ಕ್ಷೇತ್ರದ ಮೇಲೆ ಭಕ್ತರ ನಂಬಿಕೆ ಎಷ್ಟು ಆಳವಾಗಿತ್ತು ಎಂಬುದನ್ನು ಇತಿಹಾಸವೂ ನಮಗೆ ತೋರಿಸುತ್ತದೆ. ಶತಮಾನಗಳು ಬದಲಾದರೂ, ರಾಜರು ಬದಲಾದರೂ, ಆದರೆ ಶ್ರೀಶೈಲಂನ ಮೇಲಿನ ಭಕ್ತಿ ಮಾತ್ರ ಇಂದಿಗೂ ಹಾಗೆಯೇ ಮುಂದುವರೆದಿದೆ. ಪಾತಾಳ ಗಂಗೆಗೆ ಹೋಗಿ ನಾವು ಪವಿತ್ರ ಸ್ನಾನ ಮಾಡಿ ಆಮೇಲೆ ದೇವ್ರ ದರ್ಶನಕ್ಕೆ ಹೊಂಟೇವ್ ನೋಡ್ರಿ. ಬರ್ರಿ, ಹರ್ ಹರ್ ಮಹಾದೇವ್ ಅಂತ ಹೇಳ್ಕೊತ ದೇವ್ರ ದರ್ಶನನ ಮಾಡೋಣ್ರಿ. ಇದೀಗ ನಾವು ದೇವಾಲಯದ ಒಳಾಂಗಣದ ಕಡೆಗೆ ಸಾಗಿಸುತ್ತಿದ್ದೇವೆ. ಗೋಪುರ, ಕಲ್ಲಿನ ಶಿಲ್ಪಗಳು, ಪ್ರಾಚೀನ ವಾಸ್ತುಶಿಲ್ಪ ಮತ್ತು ಎಲ್ಲೆಡೆ ಕೇಳಿ ಬರುವ
ಹರ್ ಹರ್ ಮಹಾದೇವ್ ಎಂಬ ಘೋಷಣೆ. ಒಂದು ಕ್ಷಣ ನಮ್ಮ ಕ್ಯಾಮ್ರಾವನ್ನು ಕೆಳಗೆ ಇಟ್ಟು ನಮ್ಮ ಕಣ್ಣುಗಳಿಂದಲೇ ಈ ಸನ್ನಿಧಿಯನ್ನು ನೋಡಬೇಕು ಅನಿಸುತ್ತದೆ. ಏಕೆಂದರೆ ಕೆಲವು ಅನುಭವಗಳನ್ನು ಕ್ಯಾಮ್ರಾದಲ್ಲಿ ಸೆರೆ ಹಿಡಿಯಬಹುದು, ಆದರೆ ಕೆಲವು ಅನುಭವಗಳನ್ನು ಕೇವಲ ಹೃದಯದಲ್ಲಿ ಮಾತ್ರ ಉಳಿಸಿಕೊಳ್ಳಬಹುದು. ಶ್ರೀ ಮಲ್ಲಿಕಾರ್ಜುನ ಸ್ವಾಮಿಯ ಸನ್ನಿಧಿಯು ಅಂತಹದೇ ಒಂದು ಅನುಭವ. ಶ್ರೀಶೈಲ ಮಲ್ಲಿಕಾರ್ಜುನ ಸ್ವಾಮಿ ದರ್ಶನಕ್ಕೆ ದೇಶದ ವಿವಿಧ ಭಾಗಗಳಿಂದ ಭಕ್ತರು ಆಗಮಿಸುತ್ತಾರೆ. ನೀವು ರೈಲು, ಬಸ್ಸು, ವಿಮಾನ ಅಥವಾ ಸ್ವಂತ ಕಾರಿನಲ್ಲಿ ಶ್ರೀಶೈಲಂಗೆ ಪ್ರಯಾಣಿಸಬಹುದು. ಮೊದಲಿಗೆ ರೈಲಿನ ಮೂಲಕ ಬರುವವರ ಬಗ್ಗೆ ನೋಡೋಣ. ಶ್ರೀಶೈಲಂಗೆ ನೇರ ರೈಲು ಸಂಪರ್ಕವಿಲ್ಲ. ಹತ್ತಿರದ ಪ್ರಮುಖ ರೈಲು ಸಂಪರ್ಕಗಳಲ್ಲಿ ಮಾರ್ಕಾಪುರ ರಸ್ತೆ ರೈಲು ನಿಲ್ದಾಣ ಒಂದು ಪ್ರಮುಖ ಆಯ್ಕೆಯಾಗಿದೆ. ರೈಲಿನಲ್ಲಿ ಮಾರ್ಕಾಪುರ ರಸ್ತೆ ತಲುಪಿದ ನಂತರ ಅಲ್ಲಿಂದ ಬಸ್, ಟ್ಯಾಕ್ಸಿ ಅಥವಾ ಇತರೆ ರಸ್ತೆ ಸಾರಿಗೆ ಮೂಲಕ ಶ್ರೀಶೈಲಂ ಕಡೆಗೆ ಪ್ರಯಾಣಿಸಬಹುದು. ಇನ್ನೊಂದು ಆಯ್ಕೆ ಕರ್ನೂಲ್ ಅಥವಾ ನಂದ್ಯಾಳ ಭಾಗದಿಂದ ರಸ್ತೆ ಮಾರ್ಗವಾಗಿ ಶ್ರೀಶೈಲಂ ತಲುಪುವುದು. ಬಸ್ ಮೂಲಕ ಪ್ರಯಾಣಿಸುವವರಿಗೆ ಆಂಧ್ರ ಪ್ರದೇಶದ ವಿವಿಧ ನಗರಗಳಿಂದ ಹಾಗೂ ನೆರೆಯ ರಾಜ್ಯಗಳಿಂದ ಶ್ರೀಶೈಲಂಗೆ ಬಸ್ ಸೇವೆಗಳು ಲಭ್ಯವಿರುತ್ತದೆ. ಹೈದರಾಬಾದ್, ವಿಜಯವಾಡ, ಕರ್ನೂಲ್, ನಂದ್ಯಾಳ ಮತ್ತು ಮಾರ್ಕಾಪುರ್ ಮುಂತಾದ ನಗರಗಳಿಂದ ಶ್ರೀಶೈಲಂ ಕಡೆಗೆ ರಸ್ತೆ ಸಂಪರ್ಕ ಬಳಸಬಹುದು. ಬಸ್ ಪ್ರಯಾಣದ ವಿಶೇಷತೆ ಎಂದರೆ ನಲ್ಲಮಲ್ಲ ಬೆಟ್ಟಗಳ ನಡುವೆ ಸಾಗುವ ರಸ್ತೆ, ಹಸಿರು ಕಾಡು, ತಿರುವು ಮುರುವುಗಳು, ಬೆಟ್ಟದ ರಸ್ತೆ ಇವೆಲ್ಲವೂ ಪ್ರಯಾಣವನ್ನೇ ಒಂದು ಸುಂದರ ಅನುಭವವನ್ನಾಗಿ ಮಾಡುತ್ತದೆ. ಇನ್ನು ವಿಮಾನದ ಮೂಲಕ, ವಿಮಾನದಲ್ಲಿ ಬರುವವರಿಗೆ ಶ್ರೀಶೈಲಂನಲ್ಲಿ ಸ್ವಂತ ವಾಣಿಜ್ಯ ವಿಮಾನ ನಿಲ್ದಾಣವಿಲ್ಲ. ಆದ್ದರಿಂದ ಮೊದಲು ಹತ್ತಿರದ ಪ್ರಮುಖ ವಿಮಾನ ನಿಲ್ದಾಣಕ್ಕೆ ಬಂದು ಅಲ್ಲಿಂದ ರಸ್ತೆ ಮಾರ್ಗವಾಗಿ ಶ್ರೀಶೈಲಂ ತಲುಪಬಹುದು. ಹೈದರಾಬಾದ್ ರಾಜೀವ್ ಗಾಂಧಿ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಒಂದು ಪ್ರಮುಖ ಆಯ್ಕೆಯಾಗಿದೆ. ಹೈದರಾಬಾದ್ನಿಂದ ಶ್ರೀಶೈಲಂ ಕಡೆಗೆ ಕಾರು, ಕ್ಯಾಬ್ ಅಥವಾ ಬಸ್ ಮೂಲಕ ಪ್ರಯಾಣಿಸಬಹುದು. ವಿಮಾನದಲ್ಲಿ ಬಂದು ನಂತರ ರಸ್ತೆಯ ಮೂಲಕ ನಲ್ಲಮಲ್ಲ ಬೆಟ್ಟಗಳ ನಡುವೆ ಸಾಗುವ ಈ ಪ್ರಯಾಣವು ಒಂದು ಅದ್ಭುತ ಅನುಭವ. ಕಾರಿನಲ್ಲಿ ಶ್ರೀಶೈಲಂ. ಸ್ವಂತ ಕಾರು ಮತ್ತು ಬೈಕ್ನಲ್ಲಿ ಬರುವವರಿಗೆ ಶ್ರೀಶೈಲಂ ರಸ್ತೆ ಸಂಪರ್ಕ ಅತ್ಯಂತ ಆಕರ್ಷಕವಾಗಿದೆ. ನಲ್ಲಮಲ್ಲ ಬೆಟ್ಟಗಳ ಘಾಟ್ ರಸ್ತೆ, ಕಾಡಿನ ಹಸಿರು, ತಿರುವುಗಳು ಮತ್ತು ಪ್ರಕೃತಿಯ ಅದ್ಭುತ ದೃಶ್ಯಗಳು ಪ್ರಯಾಣವನ್ನು ಮತ್ತಷ್ಟು ಸ್ಮರಣೀಯವಾಗಿಸುತ್ತವೆ. ಆದರೆ ಘಾಟ್ ಪ್ರದೇಶದಲ್ಲಿ ಪ್ರಯಾಣಿಸುವಾಗ ವೇಗವನ್ನು ನಿಯಂತ್ರಿಸಿ, ರಸ್ತೆಯ ಸೂಚನೆಗಳನ್ನು ಪಾಲಿಸಿ ಮತ್ತು ರಾತ್ರಿ ಪ್ರಯಾಣದಲ್ಲಿ ವಿಶೇಷ ಎಚ್ಚರಿಕೆ ವಹಿಸುವುದು ಉತ್ತಮ.
ಶ್ರೀಶೈಲಂ ಸುತ್ತಮುತ್ತ ನೋಡಬಹುದಾದ ಸ್ಥಳಗಳು. ಶ್ರೀ ಮಲ್ಲಿಕಾರ್ಜುನ ಸ್ವಾಮಿಯ ದರ್ಶನದ ಜೊತೆಗೆ ಶ್ರೀಶೈಲಂ ಸುತ್ತಮುತ್ತಲಿನ ಕೆಲವು ಪ್ರಮುಖ ಸ್ಥಳಗಳನ್ನು ನೋಡಬಹುದು. ಮೊದಲನೆಯದು ಶ್ರೀ ಭ್ರಮರಾಂಬಿಕಾ ದೇವಿ ದೇವಾಲಯ. ಮಲ್ಲಿಕಾರ್ಜುನ ಸ್ವಾಮಿಯ ದರ್ಶನ ಜೊತೆಗೆ ಅಮ್ಮನವರ ದರ್ಶನವು ಈ ಕ್ಷೇತ್ರದ ಪ್ರಮುಖ ಆಧ್ಯಾತ್ಮಿಕ ಅನುಭವ. ಎರಡನೆಯದು ಪಾತಾಳಗಂಗಾ. ಕೃಷ್ಣಾ ನದಿಯ ಪವಿತ್ರ ತೀರದಲ್ಲಿರುವ ಈ ಸ್ಥಳ ಶ್ರೀಶೈಲಂನ ಪ್ರಮುಖ ಆಕರ್ಷಣೆಗಳಲ್ಲಿ ಒಂದು. ಬೆಟ್ಟದ ಮೇಲಿನಿಂದ ಕೆಳಗೆ ಕಾಣಿಸುವ ನದಿ, ಸುತ್ತಲಿನ ಬೆಟ್ಟಗಳು, ಪ್ರಕೃತಿಯ ಸೌಂದರ್ಯ ಇವೆಲ್ಲವೂ ಇಲ್ಲಿನ ಅನುಭವವನ್ನು ಮತ್ತಷ್ಟು ವಿಶೇಷವಾಗಿಸುತ್ತವೆ. ಮೂರನೆಯದು ಶ್ರೀಶೈಲಂ ಡ್ಯಾಮ್. ಕೃಷ್ಣಾ ನದಿಯ ಮೇಲೆ ನಿರ್ಮಿಸಿರುವ ಶ್ರೀಶೈಲಂ ಜಲಾಶಯ ಮತ್ತು ಸುತ್ತಮುತ್ತಲಿನ ಬೆಟ್ಟಗಳ ದೃಶ್ಯ ಪ್ರವಾಸಿಗರನ್ನು ಆಕರ್ಷಿಸುತ್ತದೆ. ನಾಲ್ಕನೆಯದು ಅಕ್ಕ ಮಹಾದೇವಿ ಗುಹೆಗಳು. ಕೃಷ್ಣಾ ನದಿಯ ಪ್ರದೇಶದಲ್ಲಿರುವ ಈ ಗುಹೆಗಳು ಆಧ್ಯಾತ್ಮಿಕ ಮತ್ತು ಪ್ರಕೃತಿಯ ಎರಡನ್ನೂ ಒಂದೇ ಸಮಯದಲ್ಲಿ ಅನುಭವಿಸುವ ಅವಕಾಶ ನೀಡುತ್ತದೆ. ಐದನೆಯದು ಶಿಖರೇಶ್ವರಂ. ಶ್ರೀಶೈಲಂನ ಪವಿತ್ರ ಪ್ರದೇಶಗಳಲ್ಲಿ ಒಂದಾಗಿರುವ ಈ ಸ್ಥಳದಿಂದ ಸುತ್ತಮುತ್ತಲಿನ ಬೆಟ್ಟಗಳ ಸುಂದರ ದೃಶ್ಯವನ್ನು ಕಾಣಬಹುದು. ಹೀಗಾಗಿ ಶ್ರೀಶೈಲಂಗೆ ಕೇವಲ ಒಂದು ದಿನದ ದರ್ಶನಕ್ಕಾಗಿ ಬರುವುದಕ್ಕಿಂತ ಸಮಯವಿದ್ದರೆ ಸುತ್ತಮುತ್ತಲಿನ ಪ್ರಮುಖ ಸ್ಥಳಗಳನ್ನು ನೋಡಿಕೊಂಡು ಒಂದು ಸಂಪೂರ್ಣ ಆಧ್ಯಾತ್ಮಿಕ ಮತ್ತು ಪ್ರಕೃತಿಯ ಯಾತ್ರೆಯ ಅನುಭವ ಪಡೆಯಬಹುದು. ಶ್ರೀಶೈಲಂಗೆ ಎಂಟ್ರಿ ಆದ ತಕ್ಷಣ ಫಸ್ಟ್ ಬರೋದರಿ ಸಾಕ್ಷಿ ಗಣಪತಿ. ನಡ್ರಿ ದೇವರ ದರ್ಶನ ಮಾಡೋಣ. ಶ್ರೀಶೈಲಂನ ಸುತ್ತಮುತ್ತಲ ಪ್ರದೇಶಗಳನ್ನು ನೋಡ್ಲಿಕ್ಕೆ ಅಲ್ಲಿ ಶೇರಿಂಗ್ ಆಟೋ ಮತ್ತು ಜೀಪ್ಗಳಿರ್ತಾವ್ರಿ. ಅದು ಒಂದು ರೇಟ್ ಫಿಕ್ಸ್ ಮಾಡ್ಕೊಂಡು ಅಲ್ಲಿ ಸುತ್ತಮುತ್ತಲು ಇರೋ ಪ್ರದೇಶಗಳನ್ನ ಅವರ ನಿಮಗೆ ತೋರಿಸ್ತಾರ್ರಿ. ಈ ರೀತಿ ಶೇರಿಂಗ್ ಆಟೋ ಮಾಡೋದ್ರಿಂದ ನಿಮ್ಮ ಟೈಮ್ ಭಾಳ ಉಳಿತದ ರೀ. ಫಾಸ್ಟಾಗಿ ಅವರು ಕರ್ಕೊಂಡು ಹೋಗಿ ಎಲ್ಲ ಪ್ರದೇಶಗಳನ್ನು ತೋರಿಸ್ತಾರ್ರಿ. ನಾವು ಏನು ಮಾಡಿದ್ವಿ ಅಂದ್ರೆ ಕಾರ್ ಪಾರ್ಕ್ ಮಾಡಿ ಅಲ್ಲಿ ಒಂದು ಶೇರಿಂಗ್ ಆಟೋ ಮಾಡ್ಕೊಂಡು ಎಲ್ಲ ಅವರು ಫಾಸ್ಟಾಗಿ ಅಲ್ಲೆಲ್ಲ ಪ್ರದೇಶಗಳನ್ನು ತೋರಿಸಿದ್ರಿ. 2 ರಿಂದ 2.5 ತಾಸು ಒಳಗೆ ನಾವು ಎಲ್ಲ ಪ್ರದೇಶಗಳನ್ನು ನೋಡಿ ಮತ್ತೆ ರಿಟರ್ನ್ ಬಂದಿವ್ರಿ.